ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಗ್ಗೆ ಹೇಳಬೇಕು ಅಂದರೆ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಿರುತ್ತೆ, ಏನೋ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅಂತ. ಬಟ್ ಯಾರ ಬರ್ಡೇ ಏನು ಅಂದರೆ ಈಸ್ ಅ ವೆರಿ ಸ್ಪೆಷಲ್ ಫ್ರೆಂಡ್ ಆಯಿತಾ, ನಮ್ಮ ಫ್ಯಾಮಿಲಿಗೆ ತುಂಬಾ ಕ್ಲೋಸ್ ಆಗಿರೋ ಫ್ರೆಂಡ್ ಅವರು. ಸೊ ಅವ್ರ ಬರ್ಡೇ ದಿನ ಅವ್ರಿಗೆ ಸ್ವಲ್ಪ ಸ್ಪೆಷಲ್ ಫೀಲ್ ಮಾಡಿಸ್ಲೇಬೇಕಲ್ವಾ. ಸೊ ಹಾಗಾಗಿ ದೊಡ್ಡ ಸೆಲೆಬ್ರೇಷನ್ ಏನೂ ಮಾಡ್ತಿಲ್ಲ, ಪುಟ್ಟದಾಗಿ ಒಂದು ಸರ್ಪ್ರೈಸ್ ಕೊಡೋಣ ಅಂತ ನಾವೆಲ್ಲ ಮನೆಯಲ್ಲಿ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಅದಕ್ಕೆ ನಾವೆಲ್ಲ ಏನೆಲ್ಲ ಪ್ರಿಪರೇಷನ್ಸ್ ಸ್ವಲ್ಪ ಮಾಡ್ತಾ ಇದ್ದೀವಿ. ಅದು ಏನು ಅಂತೆಲ್ಲ ನಿಮಗೆ ಈ ವ್ಲಾಗ್ ಕಂಪ್ಲೀಟ್ ನೋಡಿದರೆ ಗೊತ್ತಾಗುತ್ತೆ. ಓಕೆ, ಸೊ ರೆಡಿ ಇದ್ದೀರಲ್ವಾ? ಲೆಟ್ಸ್ ಗೋ. ಫೈನಲಿ ನಮ್ಮ ಇಲ್ಲಿ ಗ್ರೀಟಿಂಗ್ ರೆಡಿ ಆಯಿತು. ಸೊ ನಾವ್ ಲೆಟ್ಸ್ ಗೋ. ಆನ್ ದ ವೇ ಹೋಗ್ತಾ ಹಾಗೆ ಒಂದು ಗಿಫ್ಟ್ನೂ ತಗೊಂಡ್ವಿ. ಅಲ್ಲೇ ಅದನ್ನು ಗಿಫ್ಟ್ ಪ್ಯಾಕ್ ಮಾಡಿಸಿ ಆ್ಯಂಡ್ ದೆನ್ ಫ್ರಮ್ ಅಲ್ಲಿಂದ ನಾವು ಕೇಕ್ ತರೋದಕ್ಕೂ ಹೋದ್ವಿ. ಅಫ್ಕೋರ್ಸ್ ಬರ್ಡೇ ಆದಮೇಲೆ ಒಂದು ಕೇಕ್ ಕಟ್ ಮಾಡಿಲ್ಲ ಅಂದರೆ ಚೆನ್ನಾಗಿರಲ್ವಾ. ಹಾಗೆ ಅಲ್ಲಿ ಹೋದಾಗ ತುಂಬ ಆಪ್ಷನ್ಸ್ ಇತ್ತು ನಮಗೆ. ಬಟ್ ಯಾವಾಗಲೂ ಅದೇ ಸೇಮ್ ರುಟೀನ್ ಥರ ಒಂದು ಸೇಮ್ ಫ್ಲೇವರ್ ಕೇಕ್ನೇ ನಾವು ಆರ್ಡ್ರ್ ಮಾಡ್ತೀವಿ. ಸೊ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಕಿಂಡರ್ ಜಾಯ್ ಫ್ಲೇವರ್ ಅಂತ ಏನೋ ಇತ್ತು. ಸೊ ಟ್ರೈ ಮಾಡೋಣ ಅಂತ ಇದನ್ನು ತಗೊಂಡು ಅದ್ರ ಮೇಲೆ ಹೆಸರೆಲ್ಲ ಬಡಿಸಿ ಅಲ್ಲಿಂದ ನಾವು ಹೊರಟ್ವಿ. ನಾವಿವಾಗ ಕೇಕ್ ಆ್ಯಂಡ್ ಒಂದು ಗಿಫ್ಟ್ನ ತಗೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ. ಓಕೆ, ಲೆಟ್ಸ್ ಗೋ. ನಾವೇನೋ ಸರ್ಪ್ರೈಸ್ ಮಾಡೋಣ ಅಂತ ಇವ್ರ ಮನೆಗೆ ಬಂದರೆ ನಾವು ಡೋರ್ ನಾಕ್ ಮಾಡ್ತಿದ್ದೀವಿ, ಯಾರು ಡೋರೇ ತೆಗಿತಿರ್ಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡಿ ಅವ್ರಿಗೆ ಕಾಲ್ ಮಾಡಿದಾಗ ಗೊತ್ತಾಯಿತು ಅವ್ರು ಯಾರೂ ಮನೇಲೇ ಇಲ್ಲ ಅಂತ. ಇನ್ನೇನು ಮಾಡೋದು, ಪ್ಲ್ಯಾನ್ ಫ್ಲಾಪ್ ಆಯಿತು ಅಂತ ಅಂದ್ಕೊಂಡ್ವಿ. ಆದರೆ ಅವ್ರನ್ನ ಆಮೇಲೆ ಹೇಳಿದ್ರು ಅವ್ರು ಆನ್ ದ ವೇ ಬರ್ತಾ ಇದ್ದಾರೆ ಅಂತ. ಆದರೆ ನಮಗೆ ತುಂಬ ಹಸಿವಾಗ್ತಿತ್ತು. ಸೊ ನಾವು ಅಂದ್ಕೊಂಡ್ವಿ ನಾವು ಫಸ್ಟ್ ಹೋಗಿ ಊಟ ಮಾಡ್ಕೊಂಡು ಬರೋಣ, ಆಮೇಲೆ ಅವ್ರ ಮನೆಗೆ ಬಂದು ಅವರಿಗೆ ಸರ್ಪ್ರೈಸ್ ಮಾಡೋಣ ಅಂತ. ಸೊ ಹಾಗಾಗಿ ಇಲ್ಲಿಂದ ವೆಯ್ಟ್ ಮಾಡಿ ಕೊನೆಗೆ ನಾವು ಊಟ ಮಾಡೋಣ ಅಂತ ಹೊರಗಡೆ ಹೋದ್ವಿ. ಇಲ್ಲಿ ನಡೀತಿದೆ ನೋ ಬ್ಲಿಂಕ್ ನೋ ಐ ಬ್ಲಿಂಕ್ ಚಾಲೆಂಜ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಕೇಳ್ತೀನಿ. ಓಕೆ, okay fine, I don't like one more time, last fine, you just have to say one name here. Guess. Maybe. Okay, hold the door. 3 2 1 start. ಹಾಗೆಲ್ಲ ಮಾಡಿದ್ರೆ ಸಾಕ್ತದೆ. क्या आइज है. ಕೆಟ್ಟಿರಲ್ಲ ನೀನು. ಖಾರ ಮಾಡಿದ್ದಾರೆ ನನಗೆ ಖಾರ. Can you please try the spicy onion? ಖಾರ ಆಗ್ತಿಲ್ವಾ? Touch bolo. नहीं हो रहा है बाय. ಅದೇ
ಅದರಲ್ಲಿ ಪೀಸ್ ಹೇಳಿದ ಮಗ ಅವಳ ನೋಡಪ್ಪ ಅಪ್ಪ Water, please. ಚಂದ ತಗೊಂಡಲ್ಲ ನಮಗೆ Let's follow. Happy birthday to you. Happy birthday. Happy birthday. Happy birthday. ನೋಡಿ ದಿಸ್ ಇಸ್ ದ ಬರ್ಡೇ ಬಾಯ್. ಈ ತರ ಸ್ಥಿತಿಯಲ್ಲಿ ಹಾಯ್ ಹಲೋ. ಅರ್ಧ ಗಂಟೆಗೆ ಹೋಗಿ ಇವಳು ನಾನು ಇವಳಿಗೆ ಹೇಳಿದೆ ಅಂತ ಅಂದ್ರೆ ಪ್ಲಾನ್ ಹೇಗಿರ್ಬೇಕಂದ್ರೆ ನೀನು ಇಲ್ಲಿಂದ ಹೊರಟು ಅಲ್ಲಿಂದ ಹೊರಡುವಾಗ ನನಗೆ ಮೆಸೇಜ್ ಮಾಡು ಅಂತ. ಇವಳು ಮನೆಯಿಂದ ಹೊರಡುವಾಗ ಐ ಆಮ್ ಇನ್ ದ ಲಿಫ್ಟ್ ವಿ ಲೆಫ್ಟ್. ನನಗೆ ಅರ್ಥ ಆಗ್ಬೇಕಲ್ಲ ನಾನೊಂದು ಲೈಫಲ್ಲಿ ಯಾರಿಗೆ ಈ ನಮಗೆ ಕೇಕ್ ಇಟ್ಕೊಂಡಾಗಿಲ್ಲ, ನನ್ನ ಮಕ್ಕಳಿಗೆ ಎಸಗಾಗಿಲ್ಲ. ಇವನು ಮತ್ತೆ ಇವನ ಹೆಂಡತಿದು ಪ್ಲಾನ್ ಅಲ್ಲಿ ನಾನು ನಡುವಲ್ಲಿ ಸ್ಟಕ್ ಆಗಿದೆ. ನನ್ ಕರೆಕ್ಟ್ ಗೊತ್ತು ಸಾಕ್ತಾ ಇಲ್ಲ. ಇನ್ನೊಂದ್ಸತಿ ಅವಳ ಮೆಸೇಜಸ್ ಒಮ್ಮೆ ಓದಿ ನೋಡಿ ಶಾಲೆಗೆ ಹೋಗಿದ್ದಂತ ಕೇಳಿ ಅವ್ರ ನಾನು ಕರೆಕ್ಟ್ ಮೆಸೇಜ್ ಮಾಡಿದ್ದೇನೆ. ಓಕೆ ನನ್ನೊಂದು ಮೆಸೇಜ್ ಅದು ಮೆಲ್ಟ್ ಆಗೋಕ್ಕಿಂತ ಮುಂಚೆ ಕಟ್ ಮಾಡು. ಯಾವ ಶಾಲೆಗೆ ಹೋಗಿದ್ದಂತ ಕೇಳ್ಬೇಕು. ಸುಮ್ಮನೆ ಕುತ್ಕೋಬಾರಿ ಬಾ 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 ಅವಳ ಕರ್ಕೊಂಬ. ಪ್ರಾಯ ಈರೇನ್ ಪ್ರಾಯ ಆತನ ಪನ್ಪೇರೆ ಅಲ್ಲ. ಯಾರಾದ್ರೂ ಹೇಳಿ ಕಮೆಂಟ್ ಅಲ್ಲಿ ಹೇಳಿ ಇವರಿಗೆ ಪ್ರಾಯ ಆದಾಗೆ ಕಾಣ್ತಾರ. ಯಾರು Thank you so much. Thank you. ಓಕೆ ಇನ್ನೊಂದು ಅಭಿಪ್ರಾಯ ಪಲ್ಲೆದು ಕೈತೀರಿ ಏನಾರೀತಾರೆ ಇಂಗ್ಲು ಬರ್ಪ ಬಂದು ನೀವು ಅಂದ್ಕೊಂಡಿದ್ರ ಸರಿ ಕನ್ನಡ ವ್ಲಾಗ್ ನಮ್ದು ಇಲ್ಲ ನನಗೆ ಅವಳು ಮೆಸೇಜ್ ಮಾಡಿದ್ಲು ಹಾ ಬರ್ತಾ ಇದ್ದೇವೆ ಅತ್ತೆ ಡೋರ್ ಓಪನ್ ಆಗ್ತದೆ ಹಾ ಹಂಪಿದ ಪೋದಿತ್ತ ಮನಸ್ಸಿಗೆ ಕನ್ನಡ ಕನ್ನಡ ಕನ್ನಡದಲ್ಲಿ ಹೇಳ್ಬೇಕಾ ಅವ್ರ ಕಟ್ ಮಲ್ಪಾವ ಓ ಕನ್ನಡ ನನಗೆ ಕನ್ನಡ ಬರೋದಿಲ್ಲ ಸರಿ ವಿಷಯ ಗೊತ್ತಾ, ನಾನು ಊಟಕ್ಕೆ ಹೋಗಿದ್ದೆ. ಆವಾಗ ಇವಳೊಂದು ಮೆಸೇಜ್ ಮಾಡಿದ್ಲು, ಎಲ್ಲಿದ್ಯಾ ಅಂತ. ನಾನೇನು ಹೇಳಿಲ್ಲ, ಮತ್ತೆ ಕೇಳಿದ್ಲು. ನಾವು ಹೊರಗಡೆ ಇದ್ದೇವೆ, ಡೋರ್ ಓಪನ್ ಮಾಡಿ. ನಾನು ಹೇಳಿದೆ ನಾವು ಊಟಕ್ಕೆ ಹೋಗಿದ್ದೇವೆ. ಅದಾದ್ಮೇಲೆ ಮನೆಗೆ ಬಂದ್ಮೇಲೆ ಅವನಿಗೆ ಕಾಲ್ ಮಾಡಿದೆ, ಅವನ ನಂಬರಲ್ಲಿ ಕಾಲ್ ಮಾಡಿದ. ಅವನು ಎತ್ತಿಲ್ಲ, ಮತ್ತೆ ಇವಳಿಗೆ ಮಾಡಿದೆ. ಇವಳ ಪುನಃ ಅದರಲ್ಲಿ ಬೇರೆ ನಾಟಕಗಳು. ನಾನು ಸುಮ್ಮನೆ ಪ್ರ್ಯಾಂಕ್ ಮಾಡಿದಂತ ಬಂದು ಕೂತ್ಕೊಂಡು ಟಿವಿ ನೋಡ್ತಾ ಇದ್ದೆ 1 ವಾರ ಕಾಲ ಹಿಡ್ಕೊಂಡು ಅಷ್ಟೇ. ಖುಷಿ ಆಯ್ತಾ ನಿಮ್ಗೆ? ಓ ಖುಷಿ ಆಯ್ತು ಸೊ ಫೈನಲಿ ಇವತ್ತಿನ ಒಂದು ಬರ್ಡೇ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ನೀವೇ ನೋಡಿದ್ದೀರಾ, ಕೇಕ್ ಕಟ್ಟಿಂಗ್ ಎಲ್ಲ ನಡೀತು. ಸರ್ಪ್ರೈಸ್ ಮಾಡ್ಬೇಕಂತ ಹೋದ್ವಿ, ಅಂದ್ಕೊಂಡಂಗೆ ಆಗಲಿಲ್ಲ, ಬಟ್ ಸೆಲೆಬ್ರೇಷನ್ ಅಂತೂ ಆಯಿತು. ಸೊ ದಟ್ಸ್ ಆಲ್. ಇವಾಗ ಆಲ್ರೆಡಿ ಲೇಟ್ ಆಗಿದೆ, ನಾವು ಮನೆಗೆ ಹೋಗ್ತಾ ಇದ್ದೀವಿ. See you all in the next video. Until then, lots and lots of love. Bye.